ಸಾಮಾನ್ಯವಾಗಿ ನಾವು ಸಣ್ಣ ಸಣ್ಣ ಕಾರಣಕ್ಕೆ ನೋವಿನ ಮಾತ್ರೆ ತೊಗೋತೇವೆ. ಆ ನೋವಿನ ಮಾತ್ರೆ ಪದೇ ಪದೇ ತೊಗೊಳ್ಳೋದ್ರಿಂದ ಏನಾಗತ್ತೆ ಅನ್ನೋ ಬಗ್ಗೆ ಒಂದು ಪೇಷಂಟನ್ನ ಮಾತಾಡಿಸ್ತಾರೆ. ಕುಂಡ್ರಮಾಲಿ ಉಸಿರಾಟ ತೊಂದರೆ ಹೆಂಗೈತಮ್ಮ ಈಗ? ಈಗೊಂದಿಷ್ಟು ಕಡಿಮೆ ಐತ್ರಿ. ಕಮ್ಮಿ ಆಯ್ತು? ಹ್ಞೂ ರೀ. ಎಷ್ಟು ದಿವಸದಿಂದ ತೊಂದರೆ ಐತೆ ನಿಂಗೆ? ಒಂದು ವರ್ಷ ಆತ್ರಿ ನನಗೆ ಹಿಂಗೆ ತೇಳಕತ್ತಿ. ಒಂದು ವರ್ಷ ಆಯ್ತು. ನೋವಿನ ಗುಳಿಗೆ ಎಷ್ಟು ದಿವಸ ತೊಗೊಂಡೆ ಮನೇನ? ಒಂದು 2 ವರ್ಷ ತೊಗೊಂಡ್ರಿ. ದಿವ್ಸಕ್ಕೆ ಎಷ್ಟು ಗುಳಿಗೆ ತೊಗೋತಿದ್ದಿ ನೋವಿನ ಗುಳಿಗೆ? ಒಂದು ತೊಗೋತೀನಿ ರೀ. ದಿವ್ಸಕ್ಕೆ ಒಂದು? ಎದ್ರ ಸಂಬಂಧ ತೊಗೋತಿದ್ದಿ? ಮೇಕೆ ನೋವು ಅಕ್ಕ ಅಂತ ಹೇಳ್ರಿ. ಮೈಕೈ ನೋವು ಆಗ್ತಾ ಅಂಥೇಳಿ. ಆಮೇಲೆ ಬರ್ಬರ್ತ ಏನಾಯ್ತು ನಿಂಗೆ? ಬರ್ತಾ ಮೇಲೆ ಜಾಸ್ತಿ ಹೋತ್ರಿ. ಹಾಂ. ಭಾಳ ಅಂದ್ರೆ ಭಾಳ ಹೋತ್ರಿ. ಹಾಂ. ಒಂದು 2 ತಿಂಗಳು ಹೋತ್ರಿ ಅದು. ಹಾಂ. ವಾದಿಂದ ಅದು ಇದನ್ನ ಆತ್ರಿ ನನಗೆ. ಏನಾಯ್ತು? ಇದು ಕಿಡ್ನಿ ಹೋಗ್ಯಾವ ಅಂತಂದ್ರಿ. ಅಲ್ಲಿ ಹೊರಗೆ ದವಾಖಾನೆ ಹಾಕಿರಿ. ಹಾಂ. ಮಾತಾಡಿಸಿ ಕೊಡೋದಿಲ್ಲ ರೀ ಉಸಿರು. ಉಸಿರಾಟ ನಿಮ್ಗೆ ತೊಂದರೆ ಆಗತ್ತೆ. ಡಯಾಲಿಸಿಸ್ ದಿವ್ಸಕ್ಕೆ ಎಷ್ಟು, ವಾರದಾಗ ಎಷ್ಟು ಸಲ ಮಾಡಿಸ್ಕೊತೀಮ್ಮ ಈಗ? 2 ಬರೋರಿ. 2 ಸಲ. ಎಷ್ಟು ದಿವಸ ಆಯ್ತು ಡಯಾಲಿಸಿಸ್ ಮಾಡಿಸ್ಕೊಳತ್ತೆ? ಈಗ 1 ವರ್ಷ ಆಯ್ತು ನೋಡ್ರಿ ಎಲ್ಲ ಅವಕ್ಕೆ. ಸರಿ. ಈಗ ಕಾಯಂ ಯಾವ ಗುಳಿಗೆ ಅದಾವ ನಮ್ಮಕ್ಕೆ? BP ಗುಳಿಗೆ ಇದಾವೆ. BP ಗುಳಿಗೆ ಅದಾವ. ಆಯಿತಾ? ನೋವಿನ ಮಾತ್ರೆಗಳನ್ನು ಪದೇ ಪದೇ ಸೇವನೆ ಮಾಡೋದ್ರಿಂದ ಕಿಡ್ನಿಗೆ ಅದು ತೊಂದರೆಯನ್ನು ಉಂಟು ಮಾಡಿ ಭಾಳ ದಿವಸವರೆಗೆ ಯಾರಾದರೂ ನೋವಿನ ಮಾತ್ರೆಗಳನ್ನು ತೊಗೊಂಡ್ರೆ ಅವರು 2 ಕಿಡ್ನಿಗಳನ್ನು ಕಳೆದುಕೊಳ್ಳುವಂಥ ಚಾನ್ಸಸ್ ಭಾಳ ಇರತ್ತೆ. ಆದ್ದರಿಂದ ವೈದ್ಯರ ಸಲಹೆ ಇಲ್ಲದೆ ನೋವಿನ ಮಾತ್ರೆಗಳನ್ನು ಯಾರೂ ಲಾಂಗ್ ಟರ್ಮ್ವರೆಗೂ ಯೂಸ್ ಮಾಡಬಾರ್ದು. ಈ ವಿಡಿಯೋ ಹಾಕೋ ಉದ್ದೇಶ ಅಥವಾ ಆ ಪೇಷಂಟ್ನ ಧ್ವನಿಯದಲ್ಲೇ ನಿಮ್ಗೆ ಕೇಳಿಸೋ ಉದ್ದೇಶ, ವೈದ್ಯರ ಸಲಹೆ ಇಲ್ಲದೆ ಯಾರೂ ನೋವಿನ ಮಾತ್ರೆಗಳನ್ನು ತುಂಬ ದಿವಸದವರೆಗೂ ತೆಗೆದುಕೊಳ್ಬಾರ್ದು. ಇದು ಈ ವಿಡಿಯೋದ ಉದ್ದೇಶ. ಧನ್ಯವಾದ.